ನನ್ನ ಸ್ನೇಹಿತರ ತೋಟದ ಆಚೆ ಒಮ್ಮೆ ಹೋಗಿ ಬರೋಣ ಸ್ನೇಹಿತರೆ. ಯಾಕಂತೇಳಿದರೆ ತುಂಬ ದಿನ ಆಯಿತು ಆ ಕಡೆ ಹೋಗದೆ. ನೋಡುವ ಇಳುವರಿ ಎಲ್ಲ ಹೇಗಿದೆ, ಏನು ಕತೆ. ಕೆಲವು ತೋಟದಲ್ಲಿ ಅತ್ಯಧಿಕವಾಗಿ ಡ್ರಾಪಿಂಗ್ ಆಗಿದೆ ಈ ಸಲ, ಎಳೆ ಅಡಿಕೆ ಬಿದ್ದದ್ದು. ನೋಡುವ ನಮ್ಮ ಸ್ನೇಹಿತರ ತೋಟದಲ್ಲೂ ಹಾಗೆ ಆಗಿದೆ ಅಂತ. ನೋಡಿ ಸ್ನೇಹಿತರೆ, ವೆಲ್ವೆಟ್ ಬೀನ್ಸ್ ಕಳೆಯಿಂದ ತುಂಬಿದೆ ಅಂತ ಹೇಳ್ಬೋದು ತೋಟ. ನೋಡಿ ಯಾವ ರೀತಿ ಇದೆ ಅಂತ. ಒಳಗಡೆ ಇಲ್ಲ, ಒಳಗಡೆ ಎಲ್ಲ ಕ್ಲೀನ್ ಮಾಡಿದೆ. ಇದು ಸೈಡಲ್ಲಿ ಇರುವಂಥ ಕಳೆ. ಮಳೆಗಾಲದಲ್ಲಿ ನಮ್ಮ ಜಮೀನಿನಲ್ಲಿ ಎಷ್ಟು ಕಳೆ ಉಂಟು ಅಷ್ಟು ನಮ್ಮ ಮಣ್ಣಿನ ರಕ್ಷಣೆ ಆಗ್ತದೆ. ಇಲ್ಲದಿದ್ದರೆ ಈ ಮಳೆ ರಭಸವಾಗಿ ಮಳೆ ಬರ್ತದಲ್ಲ, ಆಗ ಎಲ್ಲ ಕೊಚ್ಚಿಕೊಂಡು ಹೋಗ್ತದೆ. ತೋಟದ ಒಳಗಡೆ ನಾವು ಸ್ವಲ್ಪ ನಿಯಂತ್ರಣ ಮಾಡಿದರೆ ಸಾಕಾಗ್ತದೆ. ನಾವು ಸಂಪೂರ್ಣವಾಗಿ ಕಳೆಯನ್ನು ತೆಗೆದ್ರೆ ಎಲ್ಲ ನಾಶ ಆಗ್ತದೆ. ನೋಡಿ ಸ್ನೇಹಿತರೆ, ಇದು ಮೋಹಿತ್ ನಗರ ಅಡಿಕೆ ಗಿಡ. ತುಂಬ ವಿಡಿಯೋ ಮಾಡಿದ್ದೇನೆ ಇದರ ಬಗ್ಗೆ. ಇದರಲ್ಲಿ ಕೇವಲ 2.5 ವರ್ಷಕ್ಕೆ ನಮಗೆ ಇಳುವರಿ ಬಂದಿತ್ತು. ನೋಡಿ ಈ ಸಲನೂ ಹೇಗಿದೆ ಅಂತ. ಕೆಲವು ಗಿಡದಲ್ಲಿ ಸ್ವಲ್ಪ ಕಡಿಮೆ ಇದೆ, ಕೆಲವು ಗಿಡದಲ್ಲಿ ಹೆಚ್ಚಿದೆ. ಅದು ನೈಸರ್ಗಿಕ ಕ್ರಮವೇ ಹಾಗೆ. ಪ್ರತಿ ವರ್ಷವೂ ಎಲ್ಲ ಗಿಡದಲ್ಲೂ ಒಂದೇ ರೀತಿ ಇಳುವರಿ ಬರಲಿಕ್ಕೆ ಸಾಧ್ಯತೆಯೇ ಇಲ್ಲ ಸ್ನೇಹಿತರೆ. ನೋಡಿ ಇದರಲ್ಲಿ ಕೂಡ ಸ್ವಲ್ಪ ಡ್ರಾಪಿಂಗ್ ಆದ ಲಕ್ಷಣ ಇದೆ. ನೋಡಿ ಇಲ್ಲಿ ಇನ್ನೊಂದು ಗಮನಿಸಬೇಕಾದ್ದು ಏನಂತ ಹೇಳಿದರೆ, ಎಷ್ಟು ಸಣ್ಣ ಗಿಡದಲ್ಲಿ ಇದರಲ್ಲಿ ಇಳುವರಿ ಬಂದಿತ್ತು ಅಂತ. ನೋಡಿ ಈಗಲೂ ಇಲ್ಲಿದೆ ಇಳುವರಿ. ನೋಡಿ ಇದು ಕಳೆದ ವರ್ಷದ್ದು. ಇದರಲ್ಲಿ ಗುರುತುಗಳು ಈಗ ಮಾಯ ಆಗಿದೆ, ಆದರೆ ಕೆಲವು ಗಿಡದಲ್ಲಿ ಕಾಣ್ಬೋದು ಗುರುತುಗಳು. ಅಂದರೆ ಅತಿ ಚಿಕ್ಕ ಗಿಡದಲ್ಲೇ ನಮಗೆ ಇಳುವರಿ ಬಂದಿತ್ತು. ಹೆಚ್ಚು ಕಡಿಮೆ ಒಂದು 5-6 ಗಂಟಿನಲ್ಲೇ ಇಳುವರಿ ಬಂದಿತ್ತು. ಈಗ ಅಷ್ಟೊಂದು ಸ್ಪಷ್ಟವಾಗಿ ಗುರುತುಗಳು ಕಾಣೋದಿಲ್ಲ. ನೋಡಿ ಈ ಗಿಡದಲ್ಲಿ ಸರಿಯಾಗಿ ಕಾಣ್ತದೆ. ನೋಡಿ ಇಲ್ಲಿಂದ ನೋಡಿ, ಇಲ್ಲಿ ಗಮನಿಸಿ ನೀವು. 1, 2, 3 ನೋಡಿ 4ನೇ ಗಂಟೆಯಲ್ಲಿ ನಿಮಗೆ ಗುರುತು ಕಾಣ್ಬೋದು. ನೋಡಿ ಆಮೇಲೆ ಪ್ರತಿ ವರ್ಷ ನಿಂತು ಇಳುವರಿ ನೋಡಿ ಈ ವರ್ಷವೂ ಇದೆ, ಇದರಲ್ಲಿ ಕಾಣ್ಬೋದು ನಿಮಗೆ. ಹಾಗಂತ ಹೇಳಿ ಇಲ್ಲ ಎಲ್ಲ ಗಿಡದಲ್ಲೂ ಒಂದೇ ರೀತಿ ಇದೆ ಅಂತಲ್ಲ, ಆದರೆ ಹೆಚ್ಚಿನ ಗಿಡದಲ್ಲಿ ಇಳುವರಿ ಇದೆ. ನೋಡಿ ಈ ಗಿಡವನ್ನು ಗಮನಿಸಿ. ನೋಡಿ ಮೋಹಿತ್ ನಗರ ವೆರೈಟಿ. ಈ ವೆರೈಟಿಯ ವಿಶೇಷತೆ ಏನಂತ ಹೇಳಿದರೆ, ಇದು ಬೇಯಿಸುವಂಥ ಪದ್ಧತಿ ಇದೆ ನೋಡಿ ಕೆಲವು ಕಡೆ. ನಮ್ಮ ಕಡೆ ಇಲ್ಲ, ನಮ್ಮ ಕಡೆ ಕೇವಲ ಒಣಗಿಸುವುದು ಮಾತ್ರ. ಈ ಬೇಯಿಸುವಂಥ ಪದ್ಧತಿಗೂ ಇದು ಆಗ್ತದೆ. ಈ ಕೆಂಪಡಿಕೆ ಅಂತ ಹೇಳ್ತಾರೆ ಅದಕ್ಕೆ. ಕೆಂಪಡಿಕೆಗೂ ಆಗ್ತದೆ, ನಾವು ಒಣಗಿಸುವಂಥ ಪದ್ಧತಿಗೂ ಆಗ್ತದೆ. ನೋಡಿ ಎಷ್ಟು ಇಳುವರಿ ಇದೆ ಅಂತ. ನೋಡಿ ಎಷ್ಟು ಎತ್ತರ ಇದೆ. 2.5 ವರ್ಷದಿಂದ ಇದು ಇಳುವರಿ ಕೊಟ್ಟಿದೆ. ಹೆಚ್ಚು ಕಡಿಮೆ ಇದು 4ರಿಂದ 5 ವರ್ಷ ನಡೀತಾ ಇದೆ. ನೋಡಿ ಎಷ್ಟು ಇಳುವರಿ ಇದೆ ಅಂತ. ಹೇಗಿದೆ ಅಂದರೆ ಇಲ್ಲಿ ಬೀಜದ ಆಯ್ಕೆ ಮುಖ್ಯ ಸ್ನೇಹಿತರೆ. ನೀವು ಏನೇ ಗೊಬ್ಬರ ಹಾಕಿ ಅಥವಾ ಏನೇ ಖರ್ಚು ವೆಚ್ಚ ಮಾಡಿ ತೋಟಕ್ಕೆ ಇಳುವರಿ ಬರುವುದು ಅದು ಬಿತ್ತನೆ ಬೀಜದಿಂದಲೇ. ನಾವು ಬಿತ್ತನೆ ಬೀಜವನ್ನು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿದರೆ ನಮಗೆ ಇಳುವರಿಯಲ್ಲಿ ಒಂದು ಮೋಸ ಅಂತ ಆಗೋದಿಲ್ಲ. ಕೆಲವರು ಏನು ಮಾಡ್ತಾರೆ, ತಿಳುವಳಿಕೆ ಇಲ್ಲದೆ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದರೆ ನೀವು ಏನೇ ಗೊಬ್ಬರ ಕೊಟ್ಟರೂ ಕೂಡ ಅಷ್ಟೊಂದು ಇಳುವರಿ ಬರುವುದಿಲ್ಲ. ಯಾಕಂತ ಹೇಳಿದರೆ ಅದರಲ್ಲಿ ಇಳುವರಿ ಕೊಡುವಂಥ ಗುಣನೇ ಇರುವುದಿಲ್ಲ ಬಿತ್ತನೆ ಬೀಜದಲ್ಲಿ. ನೋಡಿ ಇದನ್ನು ನೋಡಿ. ಕಳೆದ ವರ್ಷ ಈ ವರ್ಷಕ್ಕಿಂತ ಸ್ವಲ್ಪ ಫಸಲು ಹೆಚ್ಚಿತ್ತು ಸ್ನೇಹಿತರೆ. ಕೆಲವರು ಎನ್ಬೋದು, ಕೆಲವೊಂದು ವರ್ಷ ಹೆಚ್ಚಾಗ್ತದೆ ಇಳುವರಿ, ಒಂದು ವರ್ಷ ಕಡಿಮೆ ಆಗ್ತದೆ ಅಂತ. ಅದಕ್ಕೂ ಒಂದು ಕಾರಣ ಇದೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ, ಗಿಡಗಳ ಒಂದು ಸಾಮರ್ಥ್ಯ ಅಂತ ಇರ್ತದೆ. ಈಗ ಒಬ್ಬನಿಗೆ 10 kg ಭಾರ ಹೊರುವವನಿಗೆ ಅವನಿಗೆ ನಿರಂತರವಾಗಿ 10 kg ಭಾರವನ್ನೇ ಹೊರಿಸಿದರೆ ಅವನು ನಿರಂತರವಾಗಿ 10 kgಯನ್ನು ಹೊರ್ತಾ ಸಾಕ್ತಾನೆ. ಆದರೆ ಅದೇ ವ್ಯಕ್ತಿಗೆ ಒಂದು ಸಲಕ್ಕೆ ನಾವು 20 kg ಭಾರವನ್ನು ಹೊರಿಸಿದರೆ ಆಗ ಅವನಿಗೆ ಆಯಾಸ ಆಗ್ತದೆ ಮುಂದಿನ ಸಲ 20 kg ಹೊರಲಿಕ್ಕೆ. ಅದೇ ರೀತಿ ಆಗ್ತದೆ. ಒಂದು ಸಾಧಾರಣ ಮಟ್ಟದಲ್ಲಿ ಇಳುವರಿ ಇದ್ದರೆ ನಿರಂತರವಾಗಿ ಅದು ಒಂದೇ ರೀತಿ ಕೊಡ್ತದೆ. ಇಲ್ಲಿ ಏನಾಗ್ತದೆ, ಕೆಲವು ಸಲ ಅದಕ್ಕೆ ಪೋಷಕಾಂಶ ಮಣ್ಣಿನಲ್ಲಿ ನೈಸರ್ಗಿಕವಾಗಿ ಜಾಸ್ತಿ ಸಿಕ್ಕಿದಾಗ ಒಂದು ಬೂಸ್ಟ್ ಸಿಕ್ಕಿದಂತ ಆಗ್ತದೆ, ಒಳ್ಳೆಯ ಇಳುವರಿಯನ್ನು ಕೊಡುತ್ತದೆ. ಆಗೇನಾಗ್ತದೆ, ಮುಂದಿನ ವರ್ಷಕ್ಕೆ ಸ್ವಲ್ಪ ಪ್ರಮಾಣವನ್ನು ಕಡಿಮೆ ಮಾಡ್ತದೆ. ಆ ರೀತಿ ಹೇಳುವುದಾದರೆ ಈ ವರ್ಷ ನನಗೆ ಈ ತೋಟದಲ್ಲಿ ಒಂದು ನಿರ್ದಿಷ್ಟವಾಗಿ ಒಂದು 10% ನನಗೆ ಇಳುವರಿ ನೋಡುವಾಗ ಕಮ್ಮಿ ಕಾಣ್ತದೆ. ಈ ಮೋಹಿತ್ ನಗರ ಅಂತ ಹೇಳುವಂಥದ್ದು ಪಶ್ಚಿಮ ಬಂಗಾಳದ ಒಂದು ತಳಿ ಸ್ನೇಹಿತರೆ. ಅಲ್ಲಿರುವ ಒಂದು ಊರಿನ ಹೆಸರದು. ಅದನ್ನು ಈ ತಳಿಗೆ ಇಟ್ಟದ್ದು ಇವರು CPC ರೈನವರು ಇಲ್ಲಿಗೆ ಬಿಡುಗಡೆ ಮಾಡಿದ್ದು. ಹಾಗಾಗಿ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದು ಒಳ್ಳೆಯ ಫಸಲನ್ನು ಕೊಡ್ತಾ ಇದೆ. ಹಾಗಾಗಿ ತುಂಬ ಜನರಿಗೆ ಇದು ಅಚ್ಚುಮೆಚ್ಚಿನ ಒಂದು ತಳಿ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಇದು 2 ವಿಭಾಗಕ್ಕೂ, ಅಂದರೆ ಕೆಂಪಡಿಕೆ ಮಾಡಲಿಕ್ಕೂ ಮತ್ತು ಬಿಳಿ ಅಡಿಕೆ ಮಾಡಲಿಕ್ಕೂ ಎರಡಕ್ಕೂ ಇದು ಸೂಕ್ತವಾಗಿರುವಂಥ ಒಂದು ತಳಿ. ಹಾಗಾಗಿ ತುಂಬ ಕೃಷಿಕರು ಈ
ಮೋಹಿತನಗರ ತಳಿಗೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ನೋಡಿ ಈ ರೀತಿ ಇದೆಯಲ್ಲ, ಇದು ಇನ್ನು ಬಿತ್ತನೆ ಬೀಜಕ್ಕೆ ಆಯ್ಕೆ ಮಾಡಲಿಕ್ಕೆ ನಮಗಿದು ಸಾಕಷ್ಟು ದೊಡ್ಡದಾಗಿ ಕಂಡ್ರೂ ಕೂಡ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ಕಾಯಿಗಳು ಹಣ್ಣಾಗುವುದು ಇನ್ನು ನವಂಬರ್ ಡಿಸೆಂಬರಲ್ಲಿ. ಆ ಸಮಯದಲ್ಲಿ ನಾವು ಬಿತ್ತನೆ ಬೀಜಕ್ಕೆ ಕೊಡುವಂಥ ಟೈಮ್ ನಮ್ಮದು. ಯಾಕಂತ ಹೇಳಿದರೆ ಅದು ಸಂಪೂರ್ಣವಾಗಿ ಹಣ್ಣಾಗಿ ಉದುರಬೇಕು. ಸಾಧಾರಣವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಡಿಸೆಂಬರ್ನಿಂದ ಪ್ರಾರಂಭ ಆದರೆ ಮತ್ತೆ ಜನವರಿ, ಫೆಬ್ರವರಿ, ಮಾರ್ಚ್ ತನಕನೂ ಇಳುವರಿ ಬರ್ತಾ ಇರ್ತದೆ, ಅಂದರೆ ಹಣ್ಣಾಗ್ತಾ ಇರ್ತದೆ. ಅದು ಗೊನೆಯ ಲೆಕ್ಕದಲ್ಲಿ ಮೊದಲನೇ ಅಡಿಭಾಗದ ಗೊನೆ ಮೊದಲಿಗೆ ಹಣ್ಣಾಗ್ತದೆ, ಆನಂತರ ಬೇರೆ ಬೇರೆ ಗೊನೆಗಳು ಹಣ್ಣಾಗ್ತಾ ಬರ್ತದೆ. ನೋಡಿ ಇದು ಇಷ್ಟು ದೊಡ್ಡದಾಗಿ ಕಂಡ್ರೂ ಕೂಡ ಇದು ಇನ್ನೂ ಸಾಕಷ್ಟು ದೊಡ್ಡದಾಗಲಿಕ್ಕಿದೆ, ಬೆಳವಣಿಗೆ ಆಗಲಿಕ್ಕಿದೆ. ಹಾಗಾಗಿ ಒಂದು 2-3 ತಿಂಗಳು ಇನ್ನೂ ಕಾಯಬೇಕಾಗ್ತದೆ ಬಿತ್ತನೆ ಬೀಜಕ್ಕೆ. ಈ ತಳಿಯನ್ನು ನೆಟ್ಟವರು ಎಲ್ಲಿ ಕೂಡ ಇಳುವರಿ ಕಡಿಮೆ ಅಂತ ಹೇಳುವವರು ಕಡಿಮೆ. ಹಾಗಾಗಿ ಮೋಹಿತನಗರ ಅಂತ ಹೇಳುವಂಥದ್ದು ನಮ್ಮ ಅಡಿಕೆ ಕೃಷಿಯಲ್ಲಿ ಒಂದು ಉತ್ತಮ ವೆರೈಟಿ ಅಂತಲೇ ಹೇಳ್ಬೋದು. ಹಾಗಂತ ಹೇಳಿ ತುಂಬ ಕೃಷಿಕರಿಗೆ ಒಂದು ತಪ್ಪು ಮಾಹಿತಿ ಇದೆ. ಏನಂತ ಹೇಳಿದರೆ, ಈಗ ನಮ್ಮಲ್ಲಿ ಒಂದು ಸಾಕಷ್ಟು ಅಡಿಕೆ ಗಿಡ ಇದ್ದರೆ ಎಲ್ಲದರಲ್ಲೂ ಒಂದೇ ರೀತಿ ಬರ್ತದೆ ಅಂತ ಅದು ಹೇಳಲಿಕ್ಕಿಲ್ಲ, ಅದು ಬರುವುದು ಕೂಡ ಇಲ್ಲ. ಒಂದೊಂದು ಗಿಡದಲ್ಲಿ ಹೆಚ್ಚಿದರೆ ಅದರ ಪಕ್ಕದ ಗಿಡದಲ್ಲಿ ಕಡಿಮೆ ಇದ್ದೇ ಇರ್ತದೆ. ಅದುವೇ ನೈಸರ್ಗಿಕ ಕ್ರಮ. ನಾವು ಅಡಿಕೆಯಲ್ಲಿ ಇಳುವರಿಗೆ ನಾವು ಸಾಕಷ್ಟು ತಲೆಗೆಡಿಸಲಿಕ್ಕಿಲ್ಲ. ನಮಗೆ ಕೆಲಸ ಏನು, ಅಡಿಕೆ ಗಿಡವನ್ನು ನಾಟಿ ಮಾಡೋದು. ಆ ನಂತರ ಅಡಿಕೆ ಗಿಡಗಳು ಸಾಕಷ್ಟು ಎತ್ತರ ಬೆಳೆದ ಮೇಲೆ ಅಡಿಕೆ ತೋಟದ ಒಳಗಡೆ ಕೃಷಿ ಮಾಡೋದು, ಅಷ್ಟೇ ನಮ್ಮ ಕೆಲಸ. ನಮಗೆ ಕೃಷಿ ಕೆಲಸ ಅಂತ ಹೇಳಿದರೆ ಅಷ್ಟೇ. ನೋಡಿ ಒಳ್ಳೆಯ ಇಳುವರಿ ಇದೆ. ಇದಕ್ಕೆ ಖರ್ಚು ವೆಚ್ಚ ಏನುಂಟು? ಏನಿಲ್ಲ ಸ್ನೇಹಿತರೆ. ಏನು ಜಾಸ್ತಿ ಗೊಬ್ಬರ ಹಾಕಲಿಕ್ಕಿಲ್ಲ, ಏನು ಕೃಷಿ ಕೆಲಸ ಮಾಡಿಸಲಿಕ್ಕಿಲ್ಲ, ಪದೇ ಪದೇ ಕೂಲಿ ಕೆಲಸದ ಅಗತ್ಯ ಅಷ್ಟೊಂದಿಲ್ಲ. ನಮಗೆ ಒಳ್ಳೆಯ ದರ ಇದೆ ಈಗ ಅಡಿಕೆಗೆ ಸದ್ಯಕ್ಕೆ. ನೋಡಿ ಇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಈ ತ್ಯಾಜ್ಯಗಳನ್ನು ಬುಡಕ್ಕೆ ಹಾಕುವ ಬದಲು 4 ಅಡಿಕೆ ಗಿಡದ ಮಧ್ಯಕ್ಕೆ ಹಾಕಿಬಿಟ್ಟಿದ್ದಾರೆ. ಇದೊಂದು ಒಳ್ಳೆಯ ಒಂದು ಕ್ರಮ. ಯಾಕಂತ ಹೇಳಿದರೆ, ಬುಡದಲ್ಲಿ ನಾವು ಏನಾದರೂ ಇಂಥ ಸೋಗೆಗಳನ್ನು ತ್ಯಾಜ್ಯವನ್ನು ಹಾಕಿಬಿಟ್ರೆ ಅದು ಹಸಿರೆಲೆ ಗೊಬ್ಬರ ಇರಲಿ, ಸಾವಯವ ಗೊಬ್ಬರ ಇರಲಿ, ಎಲ್ಲವನ್ನು ತಂದು ಬುಡಕ್ಕೆ ಸುರಿತಾ ಇರ್ತಾರೆ. ಅಲ್ಲಿ ಕೊಳೀತದೆ ಸ್ನೇಹಿತರೆ. ನಾವು 4 ಅಡಿಕೆ ಮರದ ಮಧ್ಯಕ್ಕೆ ಈ ಕೊಳೆಯುವಂಥ ವಸ್ತುಗಳನ್ನೆಲ್ಲ ಹಾಕಿದರೆ ನಮ್ಮ ಅಡಿಕೆ ಮರದ ಬುಡ ಸ್ವಚ್ಛವಾಗಿರ್ತದೆ. ಹಾಗಾಗಿ ಸ್ವಲ್ಪ ರೋಗದ ಸಮಸ್ಯೆ ಕಮ್ಮಿ ಇರ್ತದೆ ಸ್ನೇಹಿತರೆ ಅಡಿಕೆಗೆ. ಇಲ್ಲಂದರೆ ಬೇರುಗಳು ಸಾಯ್ತಾ ಇರ್ತದೆ. ಈಗ 10 ಬೇರು ಹುಟ್ಟಿದರೆ ಅದರಲ್ಲಿಂದು 4 ಬೇರು ಸಾಯ್ತಾ ಇರ್ತದೆ. ಅದು ಯಾರಿಗೂ ಕಾಣೋದಿಲ್ಲ. ಅದು ಅಂದರೆ ಮಣ್ಣಿನ ಒಳಗಡೆ ಅಲ್ಲಿ ಕೊಳಚೆ ತುಂಬಿರ್ತದೆ ನೋಡಿ, ಹಾಗಾಗಿ ಸಾಯ್ತದೆ. ಅದರ ಬದಲು ಈಗ 4 ಅಡಿಕೆ ಮರದ ಮಧ್ಯಕ್ಕೆ ಹಾಕಿಬಿಟ್ರೆ ಇದರ ಬೇರುಗಳು ಇಲ್ಲಿ ಬಲಿಷ್ಠವಾಗಿ ಬೆಳೆದಿರ್ತದೆ ನೋಡಿ. ಆಗ ಇದರಲ್ಲಿ ಎಷ್ಟು ಕೊಳೆತಾಂಶ ಇದ್ರೂ ಕೂಡ ನಮ್ಮ ಗಿಡದ ಬೇರಿಗೆ ಏನು ಹಾನಿ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಬೇರುಗಳ ಗುಣವೂ ಏನು, ಎಲ್ಲಿ ಗೊಬ್ಬರ ಲಭ್ಯ ಇದೆ ಅಲ್ಲಿಗೆ ಹೋಗಿ ಅದರಿಂದ ಅಂಶಗಳನ್ನು ಹೀರಿಕೊಳ್ಳೋದಲ್ವ. ಹಾಗಾಗಿ ಇದರ ಬೇರು ಇಲ್ಲೇ ಇರುವಂಥದ್ದು ಜಾಸ್ತಿ. ಆದರೆ ನಾವು ಸ್ವಲ್ಪ ಆಲೋಚನೆ ಮಾಡಿದರೆ 4 ಗಿಡದ ಮಧ್ಯೆ ಗೊಬ್ಬರ ಹೀಗೆ ಏನಾದರೂ ತ್ಯಾಜ್ಯಗಳನ್ನು ಹಾಕಿಬಿಟ್ರೆ ಎಲ್ಲ ಗಿಡಗಳ ಬೇರುಗಳು ಇಲ್ಲಿಗೆ ಬಂದಿರ್ತದಲ್ಲ. ಹಾಗಾಗಿ ಒಂದೇ ಕೆಲಸ ಇಲ್ಲಿ 4 ಗಿಡಕ್ಕೆ ಒಂದು ಆಯಿತು. ಲಭ್ಯ ಆಗುವಂಥ ಪೋಷಕಾಂಶದ ಅಂಶ ಕೂಡ ಜಾಸ್ತಿ ಇರ್ತದೆ. ಸ್ನೇಹಿತರೆ, ಕೃಷಿ ಕೆಲಸ ಅಂತ ಹೇಳಿದರೆ ಹೀಗೆ ನಾವು ಸ್ವಲ್ಪ ಆಲೋಚನೆ ಮಾಡಿ ಆದಷ್ಟು ಕೆಲಸಗಳನ್ನು ಕಮ್ಮಿ ಮಾಡ್ತಾ ಬಂದರೆ ನಮ್ಮ ಖರ್ಚು ವೆಚ್ಚಗಳನ್ನು ನಾವು ಕಡಿಮೆ ಮಾಡಿಕೊಂಡ್ರೆ ಲಾಭದ ಅಂಶ ಹೆಚ್ಚಿರ್ತದೆ. ಅದನ್ನು ಬಿಟ್ಟು ನಾವು ಪದೇ ಪದೇ ತೋಟದ ಒಳಗಡೆ ಕೆಲಸನೇ ಮಾಡ್ತಾ ಇದ್ದರೆ ಅಡಿಕೆ ಇಳುವರಿಗೂ ಅದು ಹೊಡೆತ ಕೊಡ್ತದೆ. ಯಾಕಂತ ಹೇಳಿದರೆ ನಾವು ಪದೇ ಪದೇ ಅಡಿಕೆ ಮರದ ಬೇರುಗಳನ್ನು ತುಂಡರಿಸ್ತಾ, ಅಂದರೆ ಹೆಚ್ಚಿನವರು ಏನು ಮಾಡ್ತಾರೆ, ಅಡಿಕೆ ಬೇರನ್ನು ತುಂಡರಿಸುವುದು ಅಂತ ಹೇಳಿದರೆ ಬಹಳ ಇಷ್ಟ. ಅಂದರೆ ಇಲ್ಲಿ ಮಣ್ಣನ್ನು ಅಗತ್ಯ ಮಾಡುವಂಥ ಒಂದು ಪದ್ಧತಿ ಇದೆ ಜಾಸ್ತಿ ಕೃಷಿಕರಿಗೆ. ನಾನು ನೋಡಿದ ಮಟ್ಟಿಗೆ ಅತಿ ಹೆಚ್ಚು ಕೃಷಿಕರು ಹಾಗೆ ಮಾಡ್ತಾರೆ, ಅಗತ್ಯ ಮಾಡೋದು. ಈ ಅಡಿಕೆ ಮರದ ಬೇರುಗಳು ಮೇಲ್ಮಟ್ಟದಲ್ಲಿ ಇರ್ತದೆ. ನಾವು ಅದನ್ನು ಹೀಗೆ ಅಗತ್ಯ ಮಾಡಿ ಅದನ್ನು ಬೇರುಗಳನ್ನೆಲ್ಲ ತುಂಡರಿಸಿಬಿಟ್ರೆ ಮತ್ತು ಅದು ಪೋಷಕಾಂಶಗಳನ್ನು ಹೀರಿಕೊಳ್ಳೋದು ಹೇಗೆ ಅಂತ ನನಗಂತೂ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೆ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.